ವಿದ್ಯಾರ್ಥಿ ಜೀವನದ ಪ್ರಮುಖ ಘಟ್ಟ SSLC ಫಲಿತಾಂಶ ಬಂದಿರುವಂಥದ್ದು. ನಮ್ಮ ಜೊತೆ ಏನು ತುಮಕೂರು ಜಿಲ್ಲೆಯ ಇಬ್ಬರು ವಿದ್ಯಾರ್ಥಿಗಳು ರಾಜ್ಯಕ್ಕೆ ಪ್ರಥಮ ಸ್ಥಾನ ಬಂದಿರುವಂಥದ್ದು. ಅದರಲ್ಲಿ ಚೇತನ ವಿದ್ಯಾಮಂದಿರದ ಮೊಹಮ್ಮದ್ ಮಸ್ತೂರ್ ಅವರಿದ್ದಾರೆ. ಅವನು ಕೂಡ ನಾನು ಮಾತಾಡಿಸ್ತಾ ಹೋಗ್ತೀನಿ, ಹೇಗೆಲ್ಲ ಪರಿಶ್ರಮ ಪಟ್ಟರು, ಈ ಥರ ಬರೋದಕ್ಕೆ ಏನು ಸಾಧ್ಯ ಆಯಿತು ಅಂತ. ಅದರಲ್ಲೂ ಮುಸ್ಲಿಮ್ಸ್ ವಿದ್ಯಾರ್ಥಿ ಇವರು. ಮಾತಾಡಿಸ್ತಾ ಹೋಗ್ತೀನಿ. ಮತ್ತು ಅಭಿನಂದನೆಗಳು ಸರ್. ಥ್ಯಾಂಕ್ ಯು. ಈಗ ಇಷ್ಟು ಫಲಿತಾಂಶ ಬಂದಿರುವಂಥದ್ದು 625ಕ್ಕೆ 625 ಅಂಕ ಬಂದಿದೆ, ಎಷ್ಟು ಖುಷಿ ಇದೆ ಅಂತ? ತುಂಬ ಜಾಸ್ತಿ ಖುಷಿ ಆಗ್ತೀನಿ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೊಂದು, ಆದರೂ ದೇವ್ರ ಕೃಪೆಯಿಂದ ಬಂದೈತೆ. ನಾನು ಅಷ್ಟೊಂದು ಇದು ಮಾಡಿರಲಿಲ್ಲ, ಕಷ್ಟಪಟ್ಟಿರಲಿಲ್ಲ. 625 ಬಂದಾಗಲಿ ಬಂದೈತೆ. ನಿರೀಕ್ಷೆ ಇತ್ತು ನಿಮಗೆ ಎಷ್ಟು ಅಂಕ ಬರುತ್ತೆ ಅಂತ? ಅದೇ 620 ಬರುತ್ತೆ ಅಂತ ನನಗೆ ಇದಿತ್ತು, ಎಕ್ಸ್ಪೆಕ್ಟೇಷನ್ ಇತ್ತು. ಆದರೂ ಎಲ್ಲ ಎಕ್ಸಾಮಲ್ಲಿ ಎಲ್ಲ ಅಟೆಂಡ್ ಮಾಡಿದ್ದೆ, ನಾನು ಕರೆಕ್ಟಾಗಿ ಅಟೆಂಡ್ ಮಾಡಿದ್ದೆ. ಅದು ಎಷ್ಟು ಕರೆಕ್ಟ್ ಅಂತ ಅದು ಗೊತ್ತಿರಲಿಲ್ಲ, ಏಕೆಂದರೆ ಸ್ವಲ್ಪ ಅಪ್ಲಿಕೇಶನ್ ಲೆವೆಲ್ ಕೇಳಿದರು. ಸ್ವಲ್ಪ ಓನಾಗಿ ಬರಿಬೇಕು, ನಮ್ಮ ಇದಿರುತ್ತಲ್ಲ ಅದರಿಂದ ಬರಿಬೇಕು. ಬರದೆ ನನಗೆ ಸಿಕ್ತು. ಮನೆಯಲ್ಲೆಲ್ಲ ಯಾವ ರೀತಿ ಸಪೋರ್ಟ್ ಇತ್ತು ಅನ್ನೋಂಥದ್ದು? ಮನೆಯಲ್ಲಿ ಏನಂದರೆ ನನಗೆ ನಮ್ಮ ಅಪ್ಪ ಜಾಸ್ತಿ ಸಪೋರ್ಟ್ ಮಾಡಿದರು. ಅವ್ರು ಜಾಸ್ತಿ ನನಗೆ ಕೆಲಸನೂ ಕೊಡ್ತಿರ್ಲಿಲ್ಲ. ಓದ ಕಡೆ ಗಮನ ಜಾಸ್ತಿ ಕೊಡು ಅಂತ ಹೇಳ್ತಿದ್ರು. ನಾನು 10th ಅಷ್ಟೊಂದು ಇದು ಮಾಡ್ತಿರ್ಲಿಲ್ಲ, ಓದ್ತಿರ್ಲಿಲ್ಲ. ಅದಕ್ಕೆ ಅವರೇ ಸ್ವಲ್ಪ ನನಗೆ ಕಷ್ಟಪಟ್ಟು ದೂಕಿದ್ರು, ಓದು ಅಂತ ಪ್ರೆಷರ್ ಹಾಕಿದ್ರು. ಲಾಸ್ಟಲ್ಲಿ ನಾನು ಕೂತ್ಕೊಂಡೆ ಓದೋಕ್ಕೆ. ಈಗ ಕೊನೆಯದಾಗಿ ಶಾಲೆಯಿಂದ ಎಷ್ಟು ಸಪೋರ್ಟ್ ಸಿಗ್ತಿತ್ತು ನಿಮಗೆ? ಶಾಲೆಯಿಂದ ತುಂಬ ಸಪೋರ್ಟ್ ಸಿಕ್ತು. ಅವ್ರ ಟೀಚಿಂಗ್ ಸ್ಟೈಲ್ ಐತಲ್ವ, ಅದು ಬೇರೆ ಸ್ಕೂಲ್ಸಿಂದ ಬೇರೆ ಐತದು. ಇಲ್ಲಿ ಜಾಸ್ತಿ ನಮ್ಮ ಟೆಕ್ಸ್ಟ್ ಬುಕ್ ತರೋಕ್ಕೆ ಅವಶ್ಯಕತೆ ಇಲ್ಲ, ಅವರೇ ಎಲ್ಲ ಹೇಳ್ತಾರೆ. ಅವರು ಸುಲಭವಾಗಿ ಹೇಳ್ತಾರೆ. ನಾವು ಎಲ್ಲ ಪಾಯಿಂಟ್ಸ್ ಎಲ್ಲ ಇರುತ್ತಲ್ವ, ಮ್ಯಾಟರ್ ಎಲ್ಲ ಕ್ಯಾಚ್ ಮಾಡ್ಕೋಬೋದು. ಅವ್ರು ಏನು ಪಾಠ ಮಾಡ್ತಾರೆ ಸಂಜೆ ಹೋಗಿ ಒಂದ್ಸತಿ ರಿವೈಸ್ ಮಾಡಿದ್ರೆ ನನ್ನ ತಲೆಯಲ್ಲಿ ಇರುತ್ತೆ. ಮತ್ತು ಅವರು ಸ್ಯಾಟರ್ಡೇ ಮತ್ತು ಮಂಡೇ ವೀಕ್ಲಿ ಟೆಸ್ಟ್ ಮಾಡ್ತಿದ್ರು. ಆದಮೇಲೆ ನಮಗೆ ಕೋಚಿಂಗ್ ಕೊಡ್ತಿದ್ರು. ಪ್ರತಿಯೊಬ್ಬ ಸ್ಟೂಡೆಂಟ್ಗೂ ಹೇಗೆ ಏನು ಓದಬೇಕು ಅಂತ ಹೇಳ್ತಿದ್ರು. ಆದಮೇಲೆ ನಾವು ಓದಾಗ ನಮಗೆ ಸಿಗುತ್ತೆ, ರ್ಯಾಂಕ್ ಆರಾಮಾಗಿ ಸಿಗುತ್ತೆ. ಎಷ್ಟೊತ್ತು ಓದ್ತಾ ಇದ್ರಿ ಡೈಲಿ ಅನ್ನೋಂಥದ್ದು? ಸ್ಟಾರ್ಟಿಂಗಲ್ಲಿ ಓದ್ತಿರ್ಲಿಲ್ಲ, ಒಂದು 3 months ಓದ್ತಿರ್ಲಿಲ್ಲ. ಆಮೇಲೆ ಒಂದು 2-3 hours ಕೂತ್ಕೊಳ್ತಿದ್ದೆ ದಿನಕ್ಕೆ. ಆಮೇಲೆ ಲಾಸ್ಟಲ್ಲಿ 40 days ಇತ್ತಲ್ವ, ಆವಾಗ 6 to 8 hours ಕೂತ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗ ನಾನು ಸ್ಟಾರ್ಟಿಂಗಿಂದ ಓದ್ತಿರ್ಲಿಲ್ಲ, ಬರೀ ರಿವೈಸ್ ಮಾಡ್ತಿದ್ದೆ. ಈಗ ಏನಾಗಬೇಕು ಅಂದ್ಕೊಳ್ತಿದ್ದೀರಾ ಅನ್ನೋಂಥ? ಈಗ ನೀಟ್ ತೊಗೊಂಡು ಡಾಕ್ಟರ್ ಆಗಬೇಕು ಅಂತ ಇದ್ದೀನಿ, ಕೋಚಿಂಗ್ ತೊಗೋಬೇಕು. ಅದರಲ್ಲೂ ಮುಸ್ಲಿಮ್ಸ್ ವಿದ್ಯಾರ್ಥಿನಿ, ಕನ್ನಡ ಕಷ್ಟ ಅನ್ನೋವಂಥದ್ದು ಇರುತ್ತೆ. ಯಾವ ರೀತಿ ನಿಮಗೆ ಈಸಿ ಆಯಿತು? ಅದೇ ಅವ್ರ ಪಾಠ ಈಸಿಯಾಗಿ ಮಾಡ್ತಿದ್ರು, ತುಂಬ ಸರಳವಾಗಿ ಮಾಡ್ತಿದ್ರು. ಜೊತೆಗೆ ನಾನು ಕನ್ನಡ ಕಷ್ಟ ಇತ್ತಲ್ಲ, ಆದಮೇಲೆ ಸ್ವಲ್ಪ ಜಾಸ್ತಿ ಗಮನ ಕೊಡ್ತಿದ್ದೆ. ಎಲ್ಲ ಸಬ್ಜೆಕ್ಟ್ಸ್ಗಿಂತ ಕನ್ನಡ ಮೇಲೆ ಜಾಸ್ತಿ ಗಮನ ಕೊಡ್ತಿದ್ದೆ. ಗ್ರಾಮರ್ ಎಲ್ಲ ಸ್ಕೂಲಲ್ಲೇ ಹೇಳ್ತಿದ್ರು, ಅದಕ್ಕೆ ಗ್ರಾಮರ್ ಕಷ್ಟ ಆಗಿಲ್ಲ. ಕ್ವಶನ್ ಆನ್ಸರ್ಸ್ ಅವೆಲ್ಲ ಅವರು ಒಂದು ಕೀ ಹೇಗೆ ಓದಬೇಕು, ಯಾವ ಥರ ಪ್ರೆಸೆಂಟೇಷನ್ ಮಾಡಬೇಕು ಅಂತ ಹೇಳ್ಕೊಡ್ತಿದ್ರು ಕನ್ನಡ ಟೀಚರ್ಸ್. ಕೊನೆಯದಾಗಿ ನಿಮ್ಮ ಜೂನಿಯರ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀಯ ಅನ್ನೋದು? ಇದು 10th ಎಕ್ಸಾಮ್ ಅಂದರೆ ಪ್ರೆಷರ್ ತೊಗೊಂಡು ಓದಬಾರ್ದು. ನಾವು ಹಾರ್ಡ್ ವರ್ಕ್ಗಿಂತ ಸ್ಮಾರ್ಟ್ ವರ್ಕ್ ಮಾಡಬೇಕು, ಆವಾಗಲೇ ನಮಗೆ ಸಿಗುತ್ತೆ. ಎಲ್ಲ ಬ್ಯಾಡ್ ಮಾಡೋದು ಅವಶ್ಯಕತೆ ಇಲ್ಲ, ಬರೀ ಟೀಚರ್ಸ್ ಏನು ಹೇಳ್ತಾರೆ, ಜೊತೆಗೆ ನಮ್ಗೆ ಸ್ವಲ್ಪ ಕಷ್ಟಪಡಬೇಕು ಅಷ್ಟೇ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ವಿದ್ಯಾರ್ಥಿ ಹೇಳ್ತಿರೋದಷ್ಟೇ. ನಾವು ಈಗ ಹಾರ್ಡ್ ವರ್ಕ್ ಮಾಡೋದಕ್ಕಿಂತ ನಾವು ಸ್ಮಾರ್ಟ್ ವರ್ಕ್ ಕಡೆ ಗಮನ ಕೊಡಬೇಕು. ಇದೇ ನನ್ನ 625ಕ್ಕೆ 625 ತೆಗೆಯೋಕ್ಕೆ ಇದೇ ಸಾಧ್ಯ ಆಗಿದ್ದು. ಸ್ಮಾರ್ಟ್ ವರ್ಕ್ ಹೆವಿ ಮುಖ್ಯ ಅನ್ನೋಂಥದ್ದು ಶಾಲಾ ಆಡಳಿತ ಮಂಡಳಿ ಹಾಗೂ ಪೋಷಕರು ಕೂಡ ನನಗೆ ಒತ್ತಡ ಆಗ್ತಾಯಿದ್ರು. ಅದೇ ರೀತಿ ನಾನು ಕೂಡ ಸಂಪೂರ್ಣವಾಗಿ ಕಳೆದ 40 ದಿನಗಳಿಂದ ಸಾಕಷ್ಟು ಕಷ್ಟಪಟ್ಟು ಎಕ್ಸಾಮ್ ಬರೆದೆ, ಆದ್ದರಿಂದ ಸಾಧ್ಯ ಆಯಿತು ಅನ್ನೋದು ವಿದ್ಯಾರ್ಥಿ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ TV, ತುಮಕೂರು.